ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೋಡು ಮಾವ, ನೀನು ಹೋಗುವಾಗ ನಾನು ನಿನ್ ಜೊತೆ ಬರ್ಲೇಬೇಕು. ನೀನಿಲ್ಲ ಅನ್ನೋ ಹಾಗಿಲ್ಲ. ಏನ್ ಪಾರು, ಮಕ್ಳು ಕೇಳ್ದಂಗೆ ಅದನ್ನೇ ಪದೇ ಪದೇ ಕೇಳ್ತೀಯ. ನಿಂಗಲ್ಲೆಲ್ಲ ಸರಿಯಾಗಿಲ್ಲ ಪಾರು. ನಾನಿವ್ನಲ್ಲ, ನಾನೇ ಹೋಗಿ ಹುಡ್ಕೊಬತ್ತೀನಿ. ಮಾವ, ಒಬ್ರು ಹುಡ್ಕೋದಕ್ಕಿಂತ ಇಬ್ರು ಹುಡ್ಕೋದ್ರೇನೆ ಬೆಟರು. ಕಡೆ ಪಕ್ಷ 2 ಡೈರೆಕ್ಷನ್ ಅಲ್ಲಿ ಅಟ್ ಎ ಟೈಮ್ ಇಬ್ರು ಸರ್ಚ್ ಮಾಡ್ಬೋದು. ಏನಾದ್ರೂ ಒಂದು ಇನ್ಫಾರ್ಮೇಶನ್ ಸಿಕ್ಕೇ ಸಿಗುತ್ತೆ. ಪದೇ ಪದೇ ನಾನು ಇದನ್ನ ಕೇಳ್ತೀನಿ ಅಂತ ನಿನಗೆ ಅನ್ಸ್ಬೋದು, ಆದ್ರೆ ಅವನ ಮುಖ ನಾನು ನೋಡ್ದೆ ನಾನು ತುಂಬಾ ಒದ್ದಾಡ್ತಿದ್ದೀನಿ ಮಾವ. ನನ್ನ ಖುಷಿ ಅನ್ನೋದು ಸಿಗೋದು ಸಿದ್ಧ ಜೊತೆಗೆ. ಸಿದ್ಧಾರ್ಥ್ ಇಸ್ ಅ ಚೀಟರ್, ಮೋಸಗಾರ. ಹಾಗಂತ ನಾನಿಲ್ಲಿ ಖುಷಿಯಾಗಿಲ್ಲ ಅಂತ ಹೇಳ್ತಿಲ್ಲ ಮಾವ. ಸಿದ್ದು ನನಗೆ ಸಿಕ್ಕಿದ್ರೆ ನನ್ನ ಖುಷಿಗೊಂದು ಅರ್ಥ ಸಿಗುತ್ತೆ, ನನ್ನ ನೆಮ್ಮದಿಗೊಂದು ಬೆಲೆ ಸಿಗುತ್ತೆ. ನನ್ನ ಮನಸ್ಸಲ್ಲಿರೋನ್ನ ದಯವಿಟ್ಟು ಅರ್ಥ ಮಾಡ್ಕೊ ಮಾವ. ನಾನು ನಿನ್ನ ಜೊತೆ ಬರ್ತೀನಿ, ಪ್ಲೀಸ್ ಕರ್ಕೊಂಡೋಗು. ಪಾರು, ನನ್ನ ಮಾತು ಕೇಳು. ನೀನಲ್ಲಿಗೆ ಬಂದು ಸತ್ಯ ಏನಂತ ಗೊತ್ತಾದ್ರೆ ನಿನ್ ಜೀವ ತಡ್ಕೊಳಕ್ಕಿಲ್ಲ. ಏಟೋನ್ ಪ್ರೀತಿಸೋ ನಿನಗೆ ಅವ್ನು ಮೋಸ ಮಾಡಿ ಹೊಂಟೋಗೋನೆ ಅಂತ ಗೊತ್ತಾದ್ರೆ ಬದುಕಕ್ಕಿಲ್ಲ ಪಾರು, ನೀನು ಬದುಕಕ್ಕಿಲ್ಲ. ಹೆಂಗೆ ಹೇಳಿ ನಾನು? ಏನು ಯೋಚನೆ ಮಾಡ್ತಿದ್ಯಾ ಮಾವ? ಆಗುತ್ತೆ ಅಲ್ವಾ ಹೇಳು, ಇಲ್ಲ ನಾನೇ ಹುಡ್ಕೊಂಡು ಹೋಗ್ತೀನಿ. ಪಾರು, ನಿಂಗೆ ದಮ್ಮ ಅಂತೀನಿ ಪಾರು. ಬೇಡ ಪಾರು. ಇಲ್ಲ ಮಾವ, ನಾನು ಕೇಳಲ್ಲ. ಆಗ್ಲಿಂದ ಅದನ್ನೇ ಹೇಳ್ತೀವಿ. ಇಲ್ಲ ಅಂತಲ್ಲ ಪಾರು, ಸುಮ್ಕಿರೋ. ಅಯ್ಯೋ, ಪಾರು ಯಾಕೆ ಗದ್ರಬಿಟ್ನಲ್ಲ? ಅದಂಗಲ್ಲ ಪಾರು, ನಾನು ಹೇಳೋದು ಕೇಳು. ಪಾರು ಪಾರು ಅವ ಮಕ್ಕಳವ ಪಾರು ಮೇಲೆ ರೇಗ್ಬಿಟ್ನಲ್ಲ. ನನ್ನ ಬುದ್ಧಿಗಷ್ಟು ನಾನು ಏನ್ ಮಾಡ್ಲಿ ಹೇಳು? ಅವಳಿಗೆ ಇಸ್ಯ ಗೊತ್ತಾಗ್ಬಾರ್ದು ಅಂತ ಇಷ್ಟೊಂದು ಕಷ್ಟಪಟ್ಟು ಮುಚ್ಚಿಡ್ತೀನಿ. ಪಾರು ಅದನ್ನೇ ಕೆಳಗ್ತವಳೆ. ಏನೇ ಆಗ್ಲಿ, ಪಾರು ಮಾತ್ರ ಈ ವಿಷಯ ಗೊತ್ತಾಗ್ಬಾರ್ದು. ಗೊತ್ತಾಗ್ಬಾರ್ದು. ಅಜ್ಜಿ, ಇಲ್ಲಿ ನೋಡಿ, ಇವಳು ಚೆನ್ನಾಗಿದ್ದಾಳೆ. ಅಯ್ಯೋ, ಕೂದಲು ಚೆನ್ನಾಗಿಲ್ಲ ಕಣೆ, ಒಳ್ಳೆ ಸೆಣೆ ಬಿದ್ದಂಗಿದೆ. ಬೇರೆ ಫೋಟೋ ನೋಡು. ಇವಳು ಯಪ್ಪ, ಈ ಬಣ್ಣದ ಕೂದಲು ಬೇಡವೇ ಬೇಡ. ಯಾವ್ದು ಚೆನ್ನಾಗಿದೆಯೋ ಯಾವ್ದು ಚೆನ್ನಾಗಿಲ್ವೋ ಒಂದು ಗೊತ್ತಾಗಿಲ್ಲ. ಇದು ನೋಡಿ, ಚೆನ್ನಾಗಿದ್ದಾಳೆ. ಏನಜ್ಜಿ, ಏನೋ ಫೋಟೋಗಳು ನೋಡ್ತಾ ಇದ್ದೀರಾ? ಸೋಮೇಗೌಡರಿಗೆ ಸಂಬಂಧ ನೋಡ್ತಾ ಇದ್ದಾರೆ. ಓ ಅಜ್ಜಿ, ನೀನ್ ನೋಡ್ತಾ ಇದೀಯಾ? ಯಾಕಪ್ಪ, ಬೀದಿ ಬಸ್ಸು ನಂಗೆ ಅಲಿತಿದ್ ನಿನಗೆ ಹೆಣ್ಣು ನೋಡಿದ್ ನಾನೇ ತಾನೆ? ಅವನಿಗೂ ನಾನೇ ಹೆಣ್ಣು ನೋಡ್ತೀನಿ. ನೀನ್ ನೋಡಿದ್ ಮಾರಿಗುಡಿ ಹೆಣ್ಣು ಎಲ್ರ ಕಣ್ಣಿಗೂ ಹೆಂಗ್ ಸುಣ್ಣ ಹಚ್ಚೋದ್ಲು ಅಂತ ಗೊತ್ತೈತೆ. ಅಲ್ಲ ನೋಡು, ನಾನೇನಾರ ಬೇಡ ಅನ್ನೆ? ಬಾಯಿ ಮುಚ್ಕೊಂಡ್ ಬಂದು ಕುಕ್ಕುರ್ಸು. ಅವನ್ನೂ ಕರಿ. ಸೋಮಾ, ಸೋಮೇಗೌಡ. ಏನತ್ಗೆ ಕರೆದಿದ್ದು? ಕರ್ದಿದ್ದು ಅವಳು, ಕರಿಯಕ್ಕೆ ಹೇಳಿದ್ದು ನಾನು. ತಕ ಫೋಟೋ ನೋಡು. ಯಾಕೆ? ಕುಯ್ದು ಉಪ್ಪೆಸರು ಮಾಡವ ಅಂತ. ಏಯ್, ತಲೆಗೆಲ್ಲ ನೆಟ್ಗಿದೆಯಲ್ಲ ನಿನಗೆ? ಅವಳು ಅವಳನ್ನ ತಲೆಯಲ್ಲಿ ಇಟ್ಕೊಂಡು ಕೋತಿ ಮರಿ ಓಡಾಡ್ದಂಗೆ ಅವಳಿಂದೆ ಓಡಾಡ್ತಾ ಇದೆಯಲ್ಲ, ಅದಕ್ಕೆ ನಿನ್ಗೊಂದು ಮದುವೆ ಮಾಡೋಣ ಅಂತ ಹೇಳಿ ಹೊಸ ಸಂಬಂಧ ಹುಡುಕ್ತಾ ಇದ್ದೀನಿ. ನಂಗೆ ಮದುವೆ ಬೇಡ. ಇವಳು ಆ ಪಾರ್ವತಿ ಕೈ ಕೊಟ್ಟು ಓಡೋದಂಗೆ ಓಡೋಗಲ್ಲಕ್ಕಲ್ಲ. ಲೇ, ಅಂತಸ್ತಲ್ಲಿ ವೀರಭದ್ರಂಗಿಂತ 10 ಪಟ್ಟು ಜಾಸ್ತಿನೇ ತೊಗ್ತಾರೆ. ಜನ ಈಗಾಗಲೇ ಮಾತಾಡ್ತಿರೋದು ಸಾಕಾಗಿಲ್ವೇ? ಮದ್ವೆ ಆದ್ರೆ ನಿಂತು ಹೋಗಿರೋ ಮದ್ವೆ ಬಗ್ಗೆ ಜನ ಮಾತಾಡೋದನ್ನೇ ನಿಲ್ಲಿಸ್ಬಿಡ್ತಾರೆ. ಇಲ್ಲ, ನಂಗೆ ಇಷ್ಟ ಇಲ್ಲ, ಇದ್ಯಾವುದು ಇಷ್ಟ ಇಲ್ಲ. ಒತ್ತಾಯ ಮಾಡಬೇಡಿ. ಈಗಿನ ಕಾಲ್ ಹುಡುಗ್ರಿ ಪೌರುಷ ಅನ್ನೋದೇ ಇರಕ್ಕಿಲ್ಲ. ಒಳ್ಳೆ ಹೇತ್ಲಾಡೆ ಆಡ್ದಂಗೆ ಆಡ್ತವೆ.
ಒಬ್ಬಳು ಕೈ ಕೊಟ್ರೆ ಅವಳ ಮುಂದೆ ಇನ್ನೊಬ್ಬಳು ಕೈ ಹಿಡ್ಕೊಂಡು ಓಡಾಡ್ಬೇಕು ಅಂತ ಗೊತ್ತಿಲ್ವಾ? ಹೆಣ್ಣಿಗೆ ಏನ್ ಬರ ಬಂದಿದ್ದಾವೆನ್ಲ? ಗಂಡ್ಸಿಗೆ ಮೀಸೆ ಕೊಟ್ಟಿರೋದಕ್ಕೆ, ತಲೆ ಎತ್ಕೊಂಡು ನಡಿಯಕ್ಕೆ, ತಲೆ ಬಗ್ಗಿಸ್ಕೊಂಡು ಓಡಾಡೋದಕ್ಕಲ್ಲ. ಹತ್ನಿ ಲೇ ಸೋಮ, ಯಾಕಲ ಹಿಂಗಾಡ್ತಾ ಇದೀಯಾ? ಇಲ್ಲ ಅಣ್ಣ, ನನ್ನ ಮಗನ ನೆಮ್ಮದಿಯಾಗಿರೋ ಗಂಟ ನಾನು ಮದುವೆ ಆಗಿಲ್ಲ. ಲೇ ಸೋಮ, ಕೇಳಿಸ್ಕೊಳ್ಳ, ವ್ಯವಹಾರನೇ ಆಗಿರ್ಲಿ ಸಂಬಂಧನೇ ಆಗಿರ್ಲಿ, ಒಂದು ಕಿತ ಅದು ನಂದು ಅಂತ ಕೈ ಇಟ್ಟ ಮೇಲೆ ನಾನು ಭೂಮಿಗೆ ಹೋಗೋ ಗಂಟ ಅದು ನಂದೇ ಕಲ. ಯಾವನಾದ್ರೂ ಮಧ್ಯ ಬಂದು ಕೈ ಹಿಡೋದಿರ್ಲಿ, ಬರೀ ನೋಡಿದ್ರೆ ಸಾಕು ಒಡ್ಡಡ್ಡ ಸಿಗದು ಕರಳು ಕಿತ್ತು ಕೊಳ್ಳಿಗೆ ಹಾಕಬಿಡದಯ್ಯ. ಲೈ ತಮ್ಮ, ನನ್ನ ಹೆಸರು ಮಾತ್ರ ಪರಶುರಾಮ ಕಲ, ಕೋಪ ಬಂದ್ರೆ ನರಸಿಂಹನೇ, ಗೊತ್ತೈತೆ? ಮತ್ತೆ ಅಮ್ಮಿಕೊಂಡಿಡು ಫೋನ್ನ. ನನ್ನ ಮಕ್ಕಳ ನಮ್ಮ ವ್ಯವಹಾರಕ್ಕೆ ಕೈ ಹಾಕಿದ್ರೆ ಬಿಟ್ಬಿಟ್ಟವಲ್ಲ. ಚಿಕ್ಕಣಿ ಪರಶುರಾಮನ್ ಕೋಪನೇ ತಡ್ಕೊಳಕ್ ಆಯ್ಕಿಲ್ಲ, ನರಸಿಂಹನ್ ಕೋಪ ಅಂದ್ರೆ ಕಷ್ಟ ಆಯ್ತದೆ. ಯಾಕಲ ಚಿತ್ರಿ, ಏನೋ ಹೊಸ ವಿಷಯ ತಂದಂಗಿದ್ದಿ. ಈ ಪೀಠೆ ಗಿಟ್ಟೆಗಳನ್ನೆಲ್ಲ ಚಿಟ್ಕೆ ಹೊಡೆದು ಬಿಸಾಕಿ ನೇರವಾಗಿ ವಿಸಿಕ್ ಬಾ. ಶಿವು ತಂಗಿ ರತ್ನನಿಗೆ ಹೊಸ ಸಂಬಂಧ ಬಂದೈತಂತೆ. ಅವರು ಒಪ್ಕೊಂಡವ್ರಂತೆ. ಜಾತಕವ ನೋಡಕ್ಕೆ ಜ್ಯೋತಿಷ್ರು ಬಂದಿದ್ರಂತೆ. ಏಯ್ ಛತ್ರಿ, ಯಾವಲ್ಲ ಅವ್ನು ನನ್ನ ಹುಡುಗಿ ನೋಡಕ್ ಬಂದ್ರೆ ಅವನು ನನ್ ಬಿಟ್ಟು ಅವ್ನ ಯಾರು ನೋಡಂಗಿಲ್ಲ, ಮಾತಾಡಂಗಿಲ್ಲ, ಮದ್ವೆ ಕನ್ಸಂತೂ ಕಾಣಂಗೆ ಇಲ್ಲ. ಒಂದ್ ಪಕ್ಷ ಕನ್ಸಲ್ ಮದ್ವೆ ಬರ್ತದೆ ಅಂದ್ರೆ ಅವಳು ಜೀವನ ಪರ್ಯಂತ ಕನ್ಸೆ ಕಾಣಂಗ್ ಮಾಡ್ಬಿಡ್ತೀನಿ. ಹೊಸ ಸಾವಧಾನ ತಗೊಂಡಿದ್ದೇನೆ. ಲೈ ಛತ್ರಿ, ಸಮಾಧಾನ ಅನ್ನೋದು ನಮ್ಮ ವಂಶದಲ್ಲಿ ಬಂದೇ ಇಲ್ಲ ಕಲ. ರತ್ನ ನನ್ ಬಿಟ್ಟು ಯಾರನ್ನೂ ಮದ್ವೆ ಆಗ್ಬಾರ್ದು, ಆಗಂಗೂ ಇಲ್ಲ ಅಂತ ಅವಳು ಹೇಳ್ಬಿಟ್ಟು ಬಂದೀನಿ. ಹೋದ್ರೂ ಮದ್ವೆಗೆ ಒಪ್ಕೊಂಡವಳ ಬಿಡಕ್ಕಿಲ್ಲ ಕಲ, ಅವಳನ್ನ ಬಿಡಕ್ಕಿಲ್ಲ. ಯಾವನೇ ಬರಲಿ ಅವನ್ಗೇನ್ ಮಾಡ್ಬೇಕು ಅದನ್ನ ನಾನೇ ನಿಂತು ಮಾಡ್ತೀನಿ. ಮಾರಿ ಗುಡಿಗೆ ಮದ್ವೆ ಆಸೆ ಇಟ್ಕೊ ಬಂದವನು ಯಾವ ಹುಡುಗಿನೂ ಮದ್ವೆ ಆಗ್ಬಾರ್ದು, ಹಂಗ ಮಾಡ್ತೀನಿ ಕಲ. ನೋಡಿದ್ರಾ, ವೈದ್ಯರು ಹೇಳಿದ್ದು, ರೋಗಿ ಬಯಸಿದ್ದು, ಎರಡು ಒಂದೇ ಆಗೋಯ್ತು. ಏನ್ ಹೇಳ್ತಿದ್ದಿ ಛತ್ರಿ? ಚಿಕ್ಕದಣಿ ಹೊಸಿ ಸಾವಧಾನವಾಗಿ ನಾ ಹೇಳೋದ ಹೇಳಿ ನೋಡಿ. ರತ್ನನಿಗೆ ಸಂಬಂಧ ಬಂದಿದ್ರು ಅಂತ ಹೇಳೋದ್ನ. ಸಂಬಂಧ ಹೂ ಅನ್ಮ್ಯಾಕೆ ಪುರೋಹಿತರು ಜಾತಕ ನೋಡಕ್ ಬಂದಿದ್ರು ಅಂತಾನು ಹೇಳಲಿಲ್ವಾ? ಆ ಜ್ಯೋತಿಷ್ದವರು ಜಾತಕ ನೋಡಿ ಹೇಳಿದ್ರು ರತ್ನನ್ಗೆ ಮದುವೆ ಆಯ್ತದೆ, ಆದ್ರೆ ಅದಕ್ಕೆ ಮುಂಚೆ ರೋಶ್ಮಿ ಮದುವೆ ಆಯ್ತದೆ ಅಂತ. ನೀವು ಹೊಸಿ ಟೈಮ್ ಸಿಕ್ಲಿಲ್ವಾ? ಮತ್ತೆ ಅವಳನ್ನ ಅಷ್ಟು ಎದುರಿಸಿ ಬಂದೀನಿ, ಅದು ಹೆಂಗೆ ಒಪ್ಕೊಬಿಡ್ತಾಳ? ಅವಳು ಒಪ್ಕೊಂಡ್ರೆ ಈ ಪರ್ಸುನೇ ಒಪ್ಕೋಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.